ದೇವರಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಯೋಹಾನ 14:3 ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು ಎಂಬುದಾಗಿ ಯೇಸುಪ್ರಭು ಹೇಳಿದ್ದಾರೆ. ಯೇಸು ಕ್ರಿಸ್ತನು ಆರೋಹಣವಾಗುವಾಗ ಶಿಷ್ಯರು ಆಕಾಶದ ಕಡೆಗೆ ನೋಡುತ್ತಿರಲಾಗಿ ದೇವದೂತರವರನ್ನು ನೋಡಿ, ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗುತ್ತಿರುವುದನ್ನು ನೀವು ಕಂಡಿರೋ, ಅದೇ ರೀತಿಯಲ್ಲಿ ತಿರುಗಿ ಬರುವನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ರಕ್ಷಕನು ಅತಿ ಶೀಘ್ರದಲ್ಲಿ ಬರುವ ದೇವನಾಗಿದ್ದಾನೆ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 3 ಬಾರಿ ಇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಬರೆದದೆ. ನಿದ್ರೆ ಹೋಗುತ್ತಿರುವ ವಿಶ್ವಾಸಿಗಳೇ, ಮೇಲೇಳಿರಿ. ನಿರೀಕ್ಷಣೆ ಇಲ್ಲದೆ ಸಮಯವನ್ನು ವೃಥಾ ಕಳೆದುಕೊಳ್ಳುತ್ತಿರುವವರೇ, ಎಚ್ಚೆತ್ತುಕೊಳ್ಳಿರಿ. ವಿಶ್ವಾಸಿಗಳಿಗೆ ಪೇತ್ರನು ತನ್ನ 2ನೇ ಪತ್ರಿಕೆ 3:10 ಹೀಗೆ ಹೇಳುತ್ತಾನೆ, ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವವು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಎಂಬುದಾಗಿ ನಾವು ನೋಡುತ್ತೇವೆ. 1 ಥೆಸಲೋನಿಕದವರಿಗೆ 4:16 ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಎಂದು ಬರೆದದೆ. ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವಂತಹ ಎಲ್ಲ ಪ್ರಕೃತಿ ವಿಕೋಪಗಳು ಆತನ ಸೂಚನೆಗೆ ಗುರುತಾಗಿದೆ. ಪ್ರಿಯರೇ, ಸೈತಾನನು ತನ್ನ ಸಮಯವು ಬಹಳ ಕಡಿಮೆಯಾಗಿದೆ ಎಂದು ತಿಳಿದುಕೊಂಡು ತನ್ನ ತಂತ್ರಗಳಿಂದ ಪ್ರಜೆಗಳನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತಿದ್ದಾನೆ. ದೇವಕುಮಾರನ ಬರುವಿಕೆಯಲ್ಲಿ ಸಂಘವು ಎತ್ತಲ್ಪಡುತ್ತದೆ. ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ಮಾರು ಮನಸ್ಸು ಪಡೆದು ಪವಿತ್ರ ಜೀವಿತ ಕಳೆಯುತ್ತಿರುವ ಪ್ರಿಯ ವಿಶ್ವಾಸಿಗಳೇ, ನಿತ್ಯ ಜೀವದ ನಿರೀಕ್ಷಣೆಗೆ ನಾವು ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರೋಣವೇ? ಕಳವಳಗೊಳ್ಳದೆ ಭಯಭಕ್ತಿಯಿಂದ ಯೇಸು ಕ್ರಿಸ್ತನನ್ನು ಎದುರುಗೊಂಡು ಆತನನ್ನು ಮಧ್ಯಾಕಾಶದಲ್ಲಿ ಸಂಧಿಸೋಣವೇ? ಇಹಲೋಕದ ಆಕರ್ಷಣೆಗೆ ಒಳಗಾಗದೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಎದುರು ನೋಡೋಣವೇ? ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳಿರುವ ಕರ್ತನಾದ ಯೇಸುವೆ, ಬಾ ಕರ್ತನೆ ಎಂದು ಹೇಳುತ್ತಾ, ಕರ್ತನಾದ ಯೇಸುವಿನ ಕೃಪೆಯು ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಆಮೇನ್, ಆಮೇನ್.